ಧಾರವಾಡ ಬಾಳಿಕಾಯಿ ಓಣಿಯ ಶ್ರೀನಾಮದೇವ ಹರಿಮಂದಿರದಲ್ಲಿ ಸಂಕ್ರಾಂತಿ ಅರಿಶಿಣ ಕುಂಕುಮದ ಕಾರ್ಯಕ್ರಮ ನಿಮಿತ್ತ ಭೋಗಿ ಬಾಗಿನ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ರುಕ್ಮಿಣಿ ಮಹಿಳಾ ಮಂಡಳದ ವತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು 60 ಸದಸ್ಯ ಸುಮಂಗಲಿಯರಿಗೆ ಬಾಗಿನ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ವಾಣಿ ರಾಮಚಂದ್ರ ಹಂದಿಗೋಳ, ಬಾಗಿಣವನ್ನು ಪಡೆದವರು ಭಕ್ತಿ ಭಾವದಿಂದ ದೇವರ ಮುಂದೆ ಇಟ್ಟು ಆಯಾ ವಸ್ತುಗಳ ತಮ್ಮ ಮನೆಯ ಭಂಡಾರದಲ್ಲಿ ಸೇರಿಸಿ ಅದನ್ನು ಉಪಯೋಗಿಸುವುದರಿಂದ ಆಹಾರ ಅಕ್ಷಯ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು. ಈಗ ಸಾಂಕೇತಿಕ ನೈವೇದ್ಯ ಭೋಗಿ ಸಂಕ್ರಮಣ ಭೋಗಿ ಇರುತ್ತದಲ್ಲ ಅದನ್ನ ನೀವು ಎರ್ಕೊಳ್ತಾನೆ ಕೊಡ್ಬೇಕು. ಯಾಕೆ ಅಂತಂದ್ರೆ ಅವಳು ಅವತ್ತು ಭೋಗಿ ದಿವಸ ಎಲ್ಲ ಸೌಹಾರ್ದದ ವಸ್ತುಗಳಲ್ಲಿ ಕಾಡಿಗೆ ಹಚ್ಕೊತಾಳೆ, ಹೂ ಹಾಕ್ಕೊತಾಳೆ, ಎಲ್ಲ ಎರ್ಕೋತಾಳೆ, ಎಲ್ಲ ಮಾಡ್ತಾಳೆ. ಎದ್ದ ತಕ್ಷಣನೇ ನಾನು ಈ ಒಳ್ಳೆ ಕಾರ್ಯ ಮಾಡಬೇಕು ಅಂತ ಸ್ನಾನ ಮಾಡಿದ್ರೇ ಕೊಡ್ಬೇಕು ಸಂಕ್ರಮಣದ ಭೋಗಿನ. ರಥಸಪ್ತಮಿ ಭೋಗಿನ ಎರ್ಕೊಂಡು ಕೊಡ್ಬೇಕು. ಹಾಗೆ ನೇಮ ಇದೆ. ಭೋಗಿ ಒಳಗೆ ಏನ್ ಸಾಮಾನು ಇರಬೇಕು ಅಂದ್ರೆ, ನಾವು ಇಬ್ರು ಒಂದು ದಂಪತಿಗಳು ಊಟ ಮಾಡುವಷ್ಟು ಅದನ್ನ ಅಲ್ಲಿ ಸಾಮಾನುಗಳನ್ನ ಇಡಬೇಕು. ಅಲ್ಲಿ ಇರುವಂತ ಸಾಮಾನು ಆ ಒಂದು ಋತುಮಾನಕ್ಕೆ ತಕ್ಕಂತ ಸಾಮಾನುಗಳಿರ್ತದೆ. ಹುಗ್ಗಿ ಮಾಡಬಹುದು. ಆಮೇಲೆ ಈಗ ಸೃಷ್ಟಿ ಒಳಗೆ ಏನು ರೈತರು ಬೆಳೆದಿರ್ತಾರ ಹೊಸ ವಸ್ತು ಎಲ್ಲ ಬಂದಿರ್ತದೆ. ರೈತರ ಕಡೆ ಕಬ್ಬು ಬಂದಿರ್ತದೆ, ತರಕಾರಿ ಬಂದಿರ್ತದೆ, ಹಣ್ಣು ಬಂದಿರ್ತದೆ. ಅದನ್ನೆಲ್ಲ ಹೊಸದಾಗಿ ನಾವು ತಗೊಂಡು ಬಂದು ಅದನ್ನು ದಾನ ಮಾಡಿ ನಾವು ಉಪಯೋಗಿಸ್ಬೇಕು ಅನ್ನೋ ಒಂದು ಭಾವನೆಯಿಂದ ಇದೆಲ್ಲದನ್ನು ಮಾಡಿದ್ದಾರೆ. ಅದಕ್ಕೆ ಈ ಭೋಗಿ ಬಾಗಿನ ಮಹತ್ವ ನಿಮ್ಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಎಳ್ಳು ಬೆಲ್ಲ ಅದೆಲ್ಲ ನಿಮ್ಗೆ ಗೊತ್ತದೆ. ಮತ್ತೆ ನೀವೆಲ್ಲರೂ ಇದನ್ನ ನಿಮ್ಮ ನೋಡಿದ್ರೆ ನೀವೆಲ್ಲ ಮಾಡ್ತೀರಿ ಅಂತದೆ. ಅದಕ್ಕೆ ನಾನು ಕೇಳ್ಪಟ್ಟಿದ್ದು ನಾವು ಒಂದೆರಡು ಮಾಡ್ತೀವಿ. ಈ ಭೋಗಿನ ಒಬ್ರಿಗೊಬ್ರು ಮುಟ್ಟೆ ಕೊಟ್ಕೋಬೇಕು. ಈಗ ಅವಳಲ್ಲಿ ಸಂಕೇತ ಅಂತ ಇಟ್ಟಿದ್ದಾಳೆ, ಅದು ಸ್ವಲ್ಪ ಅಂತ ಅನ್ಕೋಬಾರ್ದು. ಅದು ನಿಮ್ಮ ಮನೆಗೆ ತಗೊಂಡು ಹೋದ್ಮೇಲೆ ಅದು ಅಕ್ಷಯ ಆಗ್ತದೆ. ಆ ವಸ್ತು ಏನಿದೆ ನಿಮ್ಮ ಮನೆಗೆ ತಗೊಂಡು ನಿಮ್ಮ ಅಕ್ಕಿ ಡಬ್ಬಿಯಲ್ಲಿ ಹಾಕಿದ್ರೆ ಅದು ನೀವು ಒಂದು ಆ ವಸ್ತು ಏನಿದೆ ಖಂಡಿತ ಅಕ್ಷಯ ಆಗ್ತದೆ. ಅಷ್ಟು ಮಹತ್ವ ಆ ಬಾಗಿನಕ್ಕಿದೆ. ಅದಕ್ಕೆ ಈ ಬಾಗಿನ ವ್ಯವಸ್ಥೆ ಮಾಡಿದ್ದು ನನಗೆ ನಿಜವಾಗಿ ಬಹಳ ಖುಷಿ ಅನ್ನಿಸ್ತು, ಬಹಳ ಆನಂದ ಆಗಿದೆ. ಇದೇ ರೀತಿ ನೀವು ಆ ಸಂದರ್ಭ ತಕ್ಕಂಗ ನೀವು ಸದ್ಯಕ್ಕನ್ನ ನಿಮ್ಮ ಶಕ್ತ್ಯಾನುಸಾರ ವರ್ಷಕ್ಕೆ ಒಂದಾದರೂ ಬಾಗಿನ ಕೊಡುವಂತಹ ಒಂದು ಕ್ರಮವನ್ನು ನೀವು ಇಟ್ಕೋರಿ. ಅದರಿಂದ ನಿಮ್ಗೆ ಆನಂದ ಸಿಗ್ತದೆ.
ಮಾಡಿ ಕೊಟ್ಟೆ ಅಂತನೂ ಆನಂದಿಸುತ್ತೆ. ದಾನ ಮಾಡ್ತೀವಿ, ಬೇಕಾದಷ್ಟು ದಾನ ಮಾಡ್ತೀವಿ, ಮಾಡುವುದಿಲ್ಲ ಅಂತಿಲ್ಲ. ಈ ಒಂದು ಇದನ್ನ ಮಾಡಿದಾಗ ಹೇಗಿದೆ ಅಂದ್ರೆ ಮುತ್ತೈದಿ ಭಾಗ್ಯ ಎಷ್ಟಿದೆ ಅಂದ್ರೆ ಮರಣಾನಂತರ ಸಮೇತನ ಅವರಿಗೆ ಅದು ಭಾಗ್ಯ ಕೊಡ್ತಾರೆ. ಅವಾಗ ಪಾರ್ವತಿ ಸ್ವರ್ಗದ ಬಾಗಿಲಿಗೆ ನಿಂತಿರ್ತಾಳಂತೆ, ತಗೊಂಡ್ ಬಾ, ನೀ ಬಾಗಿನ ತಂದಿದೀಯಾ, ನೀ ತಗೊಂಡ್ ಬಾ ಅಂತಾಳಂತೆ. ಎಷ್ಟು ಭಾಗ್ಯದ ನೀವು ನೋಡ್ಕೊಡಿ, ಅಷ್ಟು ಮುತ್ತೈದಿಗೆ ಭಾಗ್ಯ ಇದ್ದದ. ಅದಕ್ಕೆ ಇಂಥ ಒಳ್ಳೆ ಕಾರ್ಯಕ್ರಮ ನೀವು ಮಾಡ್ಲಿಕ್ಕತ್ತೀರಿ, ನಂಗೆ ಬಹಳ ಆನಂದ ಆಗಿದೆ. ಈ ಸಂಸ್ಕೃತಿ ಸಂಸ್ಕಾರ ಇದನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗೋಣಂತ. ಅವಳು ಕೂಡ ಭಾಳ ಚಂದ ರೆಡಿ ಮಾಡಿ, ಎಲ್ಲರೂ ಸೇರಿ ಮಾಡಿರಿ, ಭಾಳ ಚಂದ ರೆಡಿ ಮಾಡಿರಿ. ಇದನ್ನ ಒಂದು ಶ್ರದ್ಧಾ ಭಕ್ತಿಯಿಂದ ಕೊಡುವುದು ತಗೊಳ್ಳೋದು ಮಾಡಿ, ನಿಮ್ಗೆ ಅದರೊಳಗೆ ಆನಂದ ಅದ. ಈಗ ತಗೊಳ್ಬೇಕಾದ್ರೆ ನೀವು ಅದು ಏನು ಹೇಳ್ಬೇಕು ಅನ್ನೋದೆಲ್ಲ ಹೇಳಿದಾಳೆ ಅವಳು. ಅದನ್ನ ಆ ರೀತಿ ಒಂದು ಶ್ರದ್ಧಾ ಭಕ್ತಿಯಿಂದ ಮಾಡಿ. ನೀವು ಏನು ಸಣ್ಣ ಕೆಲಸ ಮಾಡಿ, ನಿಮ್ಗೇನು ನಿಮ್ಮ ಆಡಂಬರ ಮಾಡ್ಬೇಕಂತ ಏನಿಲ್ಲ. ಯಾವುದೇ ಪೂಜೆ ಮಾಡ್ಬೇಕಾದ್ರೂ ನಾವು ಆಡಂಬರ ಮಾಡ್ಬೇಕಂತಿಲ್ಲ. ಭಕ್ತಿಯಿಂದ ಒಂದು ತುಪ್ಪದ ದೀಪ ಹಚ್ಚಿ ಒಂದು ಉದ್ದಿನ ಕಡ್ಡಿ ಬೆಳಗಿನ ಸತಿ ಭಗವಂತನ ಅರ್ಪಣೆ ಆಗ್ತದೆ. ನನಗೆ ಇವತ್ತು ಅದಿಲ್ಲ, ಹೂ ಇಲ್ಲ, ಹಣ್ಣಿಲ್ಲ,